ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಗೆ ನಿಂತಿದೆ ಲೋಕಾಯುಕ್ತ. ಇವತ್ತು ಬೆಂಗಳೂರು ಸೇರಿ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಭ್ರಷ್ಟ ಅಧಿಕಾರಿಗಳ ಆಸ್ತಿ ಪಾಸ್ತಿ ಏನು ಎತ್ತ, ಇವರ ಭ್ರಷ್ಟಾಚಾರ ಯಾವ ರೀತಿ ಇದೆ, ಆಸ್ತಿ ಇವರ ಆದಾಯಕ್ಕೂ ಮೀರಿ ಮಾಡಿದ್ದಾರಾ ಇಲ್ವಾ, ಸಾಮಾನ್ಯವಾಗಿ ಲೋಕಾಯುಕ್ತ ದಾಳಿ ನಡೀತಕ್ಕಂಥದ್ದು ಇಂಥ ವಿಚಾರಕ್ಕೆ. ಸೊ ಇವತ್ತು ಕೂಡ ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ರಾಜ್ಯಾದ್ಯಂತ ಇವತ್ತು ಬೆಳ್ಳಂಬೆಳಗ್ಗೆನೆ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ಟೀಮ್ ರೇಡ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಧಿಕಾರಿ ರಮೇಶ್ ಮನೆ ಮೇಲೆ ರೇಡ್ ಆಗಿದೆ. ಹಾಗೆಯೇ BBMPಯ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಧವರಾವ್ ಮನೆ ಮೇಲೆ ರೇಡ್ ಆಗಿದೆ. ನಾಗರಬಾವಿಯಲ್ಲಿ ಇರ್ತಕ್ಕಂಥ ರಮೇಶ್ ನಿವಾಸದಲ್ಲಿ ಶೋಧ ನಡೀತಾ ಇದೆ. ಹಾಗೆಯೇ ಹೆಬ್ಬಾಳದಲ್ಲಿರ್ತಕ್ಕಂಥ ಮಾಧವರಾವ್ ಅವರ ನಿವಾಸದಲ್ಲಿ ಕೂಡ ಶೋಧ ನಡೀತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸಾಮಾನ್ಯವಾಗಿ ಈ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಬಂದಿರಬೇಕು, FIR ಆಗಿರಬೇಕು. ಅದ್ರ ಜೊತೆಗೆ ಅವ್ರು ಕೊಟ್ಟ ತಕ್ಷಣ ರೇಡ್ ಆಗಲ್ಲ. ಇವರು ಕೂಡ ಒಂದು ಕೆಲವು ತಿಂಗಳುಗಳು ಅಬ್ಸರ್ವ್ ಮಾಡ್ತಾರೆ, ಹೌದಾ ಇವರು ಕೊಟ್ಟಿರ್ತಕ್ಕಂಥ ದೂರು ನಿಜನ ಇಲ್ವಾ, ಇವರೇನಾದರೂ ಆದಾಯ ಮೀರಿ ಆಸ್ತಿ ಮಾಡಿದಾರ, ಎಲ್ಲ ಅಭ್ಯಾಸ ಮಾಡಿದ ನಂತರ ಒಂದು ದಿವಸ ಅವರ ಮನೆ ಮೇಲೆ ರೇಡ್ ಆಗುತ್ತೆ. ಅದೇ ರೀತಿ ಈಗಲೂ ಕೂಡ ರೇಡ್ ಆಗಿದೆ. ರೇಡ್ ಮಾಡಿದ್ದಾರೆ, ಕೆಲವೆಲ್ಲ ದಾಖಲೆಗಳ ಪರಿಶೀಲನೆ ಆಗಬೇಕಲ್ಲ. ಇವರು ಎಲ್ಲೆಲ್ಲಿ ಸೈಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಚಿನ್ನಾಭರಣ ಎಷ್ಟು, ಮತ್ತು ಕ್ಯಾಶ್ ಇದ್ದರೆ ಎಷ್ಟು, ಇದೆಲ್ಲವೂ ಕೂಡ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಆಮೇಲೆ ಅದೆಲ್ಲ ಮಾಡಿದ್ಮೇಲೂ ಕೂಡ ಇಮಿಡಿಯೇಟಾಗಿ ಇವೆಲ್ಲ ಅಕ್ರಮ ಅಂತಲೂ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಅದಕ್ಕೆಲ್ಲ ತುಂಬ ದಾಖಲೆಗಳನ್ನ ಕೊಡೋದಕ್ಕೆ ಅವ್ರು ಟೈಮ್ ತಗೋತಾರೆ. ಹೇಗೆ ಸಂಪಾದನೆ ಮಾಡಿದ್ವಿ ಅಂತಕ್ಕಂಥದ್ದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಕೆಲವೆಲ್ಲ ಮಾವನ ಮನೆಯಿಂದ ಬಂದಿರೋದು ಅಂತನೋ, ಹೆಂಡತಿ ಕೊಟ್ಟಿರೋದು ಅಂತನೋ, ಇದೆಲ್ಲ ಇರುತ್ತೆ ಕೆಲವೆಲ್ಲ. ಸೊ ಹಾಗಾಗಿ ಆ ಲೆಕ್ಕಾಚಾರಗಳೆಲ್ಲ ಮಾಡೋಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಣ. ನನ್ನ ಕೊಲೀಗ್ ರಾಘು ಮತ್ತು ನಾಗೇಶ್. ಈಗ ನೀವೆಲ್ಲಿದ್ದೀರಾ ಮತ್ತು ಅಲ್ಲಿ ಯಾವ ಅಧಿಕಾರಿಯ ನಿವಾಸದ ಮೇಲೆ ದಾಳಿಯಾಗಿದೆ, ದಾಳಿಯ ವಿವರ ಏನೇನು? ಅರವಿಂದ್, ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಪೊಲೀಸರು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದಂಥ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ರಾಜ್ಯದಲ್ಲಿ ಒಟ್ಟು 7 ಜಿಲ್ಲೆಗಳಲ್ಲಿ ದಾಳಿ ಮಾಡಿರುವಂಥ ಅಧಿಕಾರಿಗಳು ಬೆಂಗಳೂರಿನಲ್ಲಿ 2 ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಸದ್ಯ ನಾನು ನಾಗರಬಾವಿಯಲ್ಲಿರುವಂಥ TK ರಮೇಶ್, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಯಾಗಿರುವಂಥ TK ರಮೇಶ್ ಅವರ ಮನೆ ಬಳಿ ಇದ್ದೇನೆ. ಬೆಳಗ್ಗೆಯಿಂದಲೂ ಕೂಡ TK ರಮೇಶ್ ಅವರ ಮನೆ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ 20ಕ್ಕೂ ಹೆಚ್ಚು ಅಧಿಕಾರಿಗಳು ಬೆಳಗ್ಗಿಂದ ನಿರಂತರವಾಗಿ ಕಡತಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ರಮೇಶ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಬಂದಿತ್ತು. ಈ ಬಗ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಯಾಕಂದರೆ ಸಾಕಷ್ಟು ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು TK ರಮೇಶ್ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಮನೆಗಳಲ್ಲಿರುವಂಥ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರು ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ 2-3 ಕಂಪ್ಲೇಂಟ್ಗಳು ಬಂದಿದ್ವು. ಆ ಕಾರಣಕ್ಕಾಗಿ ಇವತ್ತು ನಾಗರಬಾವಿಯಲ್ಲಿರುವಂಥ ಅವರ ಮನೆ, ಕಚೇರಿ ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡಿರುವಂಥ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ದಾಳಿಯನ್ನು ಮುಂದುವರಿಸಿರುವಂಥದ್ದು. ದಾಳಿ ವೇಳೆ ಒಂದಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋ ಬಗ್ಗೆ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಮತ್ತೆ ಮುಂದುವರಿಸಿರುವಂಥದ್ದು. ಅರವಿಂದ್, ರೈಟ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಒನ್ ಆಫ್ ದ ಅಧಿಕಾರಿಯ ಮನೆ ಅಲ್ಲ, ಇದು ಬಂಗಲೆ, ಐಷಾರಾಮಿ ಬಂಗಲೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ನಾವಾಗಲೇ ಹೇಳ್ತಾ ಇದ್ವಿ ಲೋಕಾಯುಕ್ತ ಅಧಿಕಾರಿಗಳು ಹೆಂಗೆ ರೇಡ್ ಮಾಡ್ತಾರೆ ಅಂತ. ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ರೇಡ್ ಆಗಲ್ಲ, ಕಂಪ್ಲೇಂಟ್ ಜೊತೆಗೆ ಅಟ್ಯಾಚ್ಡ್ ಪ್ರೂಫ್ಗಳನ್ನು ಕೊಡಬೇಕು. ಅದು ಮೇಲ್ನೋಟಕ್ಕೆ ಆರೋಪ ಸಾಬೀತುಪಡಿಸುವಂತಿದ್ರೆ ಮಾತ್ರ ರೇಡ್ ಆಗತ್ತೆ. ಸೊ ಸದ್ಯಕ್ಕೆ ಏಕಕಾಲದಲ್ಲಿ 7ಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿರುವಂತಹ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ರಾಘು. ಸದ್ಯಕ್ಕೆ ತಾವಿಗಿರುವಂತಹ ಸ್ಪಾಟ್ನಲ್ಲಿರುವಂತಹ ಅಧಿಕಾರಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿರೋರು ಮತ್ತು ಅವ್ರ ಮೇಲೆ ಏನಾದರೂ ಈ ಹಿಂದೆ ಕಂಪ್ಲೇಂಟ್ಗಳು ಕೇಳಿ ಬಂದಿದ್ವಾ, ಏನೇನು ಮಾಹಿತಿ ಇದೆ?
ಮಮತಾ, ಸದ್ಯ ನಾನು BBMP A ಹೆಬ್ಬಾಳ ವ್ಯಾಪ್ತಿಯ BBMP A ಮಾಧವರಾವ್ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇದು MS ಪಾಳ್ಯ, ವಿದ್ಯಾರಣ್ಯಪುರಂನ MS ಪಾಳ್ಯದಲ್ಲಿ ಇರುವಂತಹ ಅವರ ಐಷಾರಾಮಿ ಮನೆ. ಈ ಮನೆಯ ಮೇಲೆಯೇ ಸದ್ಯ ಈಗ ದಾಳಿ ಆಗಿರುವಂಥದ್ದು. 17ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಈ ಮನೆಯ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ನೇರವಾಗಿ ಬಂದು ಅಧಿಕಾರಿಗಳು ಮನೆ ಬಾಗಿಲನ್ನ ಬಡಿತಾರೆ. ಇನ್ನೂ ಕೂಡ ನಿದ್ದೆಯಿಂದ ಎದ್ದೇ ಇರೋದಿಲ್ಲ ಮಾಧವರಾವ್ ಅವರು. ಎದ್ದಂತ ಸಂದರ್ಭದಲ್ಲಿ ಅವರಿಗೆ ಶಾಕ್ ಅನ್ನ ಕೊಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿರುವಂತಹ ತಲಾಶ್ ಇನ್ನೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಅವರ ಮನೆಯಲ್ಲಿರುವಂತಹ ಅವರದೇ ಆದಂತಹ ಒಂದು ಕಚೇರಿ ಕೂಡ ಇತ್ತು. ಆ ಕಚೇರಿಯ ಒಳಭಾಗದ ತಲಾಶ್ ಕಾರ್ಯ ಕೂಡ ನೀವು ಗಮನಿಸ್ತಾ ಇರಬಹುದು ವಿಜುವಲ್ಸ್ ಗಳಲ್ಲಿ. ಅದೇ ಅವರ ಕಚೇರಿ ಇದ್ದಂಥದ್ದು. ಇವ್ರ ಮೇಲೆ ಒಂದಷ್ಟು ದೂರುಗಳು ಕೂಡ ಇದ್ವು. ದೂರುಗಳು ಇದ್ದಂತಹ ಕಾರಣಕ್ಕಾಗಿಯೇ ಸದ್ಯ ಅಧಿಕಾರಿಗಳು ಇವರ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. AAA ಆಗಿದ್ದಂತ ಕಾರಣಕ್ಕಾಗಿ ಆ ವ್ಯಾಪ್ತಿಯಲ್ಲಿ ಒಂದಷ್ಟು ದೂರುಗಳು ಬಂದ ಅನ್ವಯ, ಜೊತೆಗೆ ಆಸ್ತಿಯನ್ನ ಹೆಚ್ಚು ಗಳಿಸಿದ್ದಾರೆ, ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಎನ್ನುವಂತಹ ಒಂದಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲೂ ಕೂಡ ಸದ್ಯ ಇವರ ಮನೆಯ ಮೇಲೆ ದಾಳಿ ಆಗಿರುವಂಥದ್ದು. ಸೊ ಈಗ ದಾಳಿಯ ಮಾಡುವಂತ ಕಾರ್ಯಗಳೆಲ್ಲವೂ ಕೂಡ ಆಗ್ತದೆ. ಆ ಕಡತಗಳನ್ನೆಲ್ಲವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರಿಸುಮಾರು ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಇವರು ವಾಸವಾಗಿದ್ದಾರೆ. ಜೊತೆಗೆ ಇದೇ ವ್ಯಾಪ್ತಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಅದೇ ಕಾರಣಕ್ಕಾಗಿ ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ಬಂದು ಶಾಕ್ ನೀಡಿರುವಂಥದ್ದು. ಸದ್ಯಕ್ಕೆ ಈಗ ಅಧಿಕಾರಿಗಳು ಒಂದಷ್ಟು ಬಹಳ ಮುಖ್ಯವಾದಂತಹ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ಅವರ ಮನೆಯಲ್ಲಿ ಇರುವಂತಹ ಆಸ್ತಿಯ ವಿಚಾರಣೆಗಳನ್ನ ಕೂಡ ಮಾಡುವಂತಹ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸದ್ಯ 3 ಟಾಟಾ ಸುಮೋ ವೆಹಿಕಲ್ಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ಏನೇನಿದೆ, ಯಾವೆಲ್ಲ ದೂರುಗಳು ಬಂದಿದ್ವು, ಆ ದೂರುಗಳ ಅನ್ವಯ, ಜೊತೆಗೆ ಇವರು ಅಕ್ರಮ ಆಸ್ತಿಯನ್ನೇನಾದ್ರೂ ಸಂಪಾದನೆ ಮಾಡಿದ್ರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೂಡ ಈಗಾಗಲೇ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ದಾಳಿಯಾದಂತ ಸಂದರ್ಭದಲ್ಲಿ ಮಾಧವರಾವ್ ಅವರು ಮನೆಯಲ್ಲೇ ಇದ್ರು. ಮನೆಯಲ್ಲೇ ಇದ್ದಂತ ಅವರ ಕುಟುಂಬಸ್ಥರು ಅವರು ಎಲ್ಲರನ್ನೂ ಕೂಡ ಒಂದೇ ಕಡೆಯಲ್ಲಿ ಕೂರಿಸೋದ್ರ ಮುಖಾಂತರವಾಗಿ ಏನೆಲ್ಲ ದಾಖಲೆಗಳು ಬೇಕೋ ಅವೆಲ್ಲವನ್ನ ಸಹ ಕೇಳಿ ಪಡೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ, ಜೊತೆಗೆ ತಲಾಶ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ರಾಘು ಹಾಗೂ ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು 3-4 ಗಂಟೆಯಲ್ಲಿ ಗೊತ್ತಾಗುತ್ತೆ ಅಕೌಂಟೆಡ್ ಅನ್ಅಕೌಂಟೆಡ್ ಕ್ಯಾಶ್ ಏನಾದರೂ ಇದೆಯಾ ಅಂತ.